ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ವಿರುದ್ಧ SIT ತನಿಖೆಯಾಗಲಿ. ಹುಮ್ನಾಬಾದ್ನಲ್ಲಿ ರೈತ ಮುಖಂಡ ಪರಮೇಶ್ವರ್ ಪಾಟೀಲ್ ಚಂದನಹಳ್ಳಿ. ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ವಿರುದ್ಧ SIT ತನಿಖೆಯಾಗಲಿ ಎಂದು ರೈತ ಸಂಘದ ಮುಖಂಡ ಪರಮೇಶ್ವರ್ ಪಾಟೀಲ್ ಅವರು ಆಗ್ರಹಿಸಿದರು. ಹುಮ್ನಾಬಾದ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಡಿಸೆಂಬರ್ 12 ಹುಮ್ನಾಬಾದ್ದಾಗ ಒಂದು ಸ್ಟ್ರೈಕ್ ಆಗ್ಯಾವ. ಸ್ಟ್ರೈಕ್ ಏನಿತ್ತಂದ್ರೆ 2009 ಮಿನಿಮಮ್ ರೇಟ್ ಕೊಡಬೇಕು ಅಥವಾ ಕೊಡೋದಕ್ಕೆ ಸ್ಟ್ರೈಕ್. ಜಿಲ್ಲಾಧಿಕಾರಿ ಮೇಡಮ್ ಮತ್ತು SP ಸಾಹೇಬರ ಮಧ್ಯೆ 2,950 ರೂಪಾಯಿ ನಮಗೆ ಫಿಕ್ಸ್ ಮಾಡ್ತು. 15 ದಿನ ಸ್ಟ್ರೈಕ್ ಆಫೀಸ್ ತಗೊಂಡಿದ್ದು ನ್ಯಾಯ ಸಿಕ್ಕ. ಅಲ್ಲಿ ಜಿಲ್ಲಾ ಉಸ್ತುವಾರಿ DC ಅವರಿಗೆ ಹೂವಿನ ಹಾರ ಹಾಕಿ ಸ್ವೀಟ್ ಮಾನ ಸನ್ಮಾನ ಎಲ್ಲ ಬೆಳೆಸಿ ಬಂದೆವು. ಏನಂತ 2,950 ಜಿಲ್ಲೆಯ ಒಬ್ಬ ಉಸ್ತುವಾರಿ ಮಂತ್ರಿ ನಡೆಸಬೇಕು. 15 ದಿನ ಪೇಮೆಂಟ್ ಕೊಡ್ತಾದ್ರೆ 15 ಫ್ಯಾಕ್ಟ್ರಿಗೆ ಸಂಪೂರ್ಣ ಬಂದಾಗ ಡಿಸೆಂಬರ್ ಇದು ಎಲ್ಲ ಅಭ್ಯಾಸ ಮಾಡಿ ಸ್ಟಡಿ ಮಾಡಿ ಗಾಡಿ ಮೇಲೆ ಯಾವುದೇ ಮಾತು ತಿಳಿದು ಆದ್ರೂ ಕೂಡ ಇದು ಮಾತು ಸುಳ್ಳಾಯ್ತು. 15 ದಿನದಾಗ ಕೊಡ್ತಾ ಬಿಲ್ ಅಂತ 3-4 ಶುಗರ್ ಫ್ಯಾಕ್ಟ್ರಿ ಬೀದರ್ ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟ್ರಿ ಕನ್ವರ್ಟ್ ಆಗಿ ಅವ ವಿತೌಟ್ ಯಾರ ರೈತ 3,150 ಮೊದಲೇ ಗೌರಿ ಗಣೇಶ ಹಾಕ್ಯಾರ. ಎಷ್ಟು ಹಾಕ್ಯಾರ ರೊಕ್ಕ? ಎಷ್ಟ್ರಿ? ಅಂದ್ರೆ ಈ ಫ್ಯಾಕ್ಟ್ರಿಗೆ ಆ ಫ್ಯಾಕ್ಟ್ರಿ ರೊಕ್ಕ ಡಿಫರೆನ್ಸ್ ಎಷ್ಟು? ಈ 15 ಲಕ್ಷ ಟನ್ ಕಡಿಮೆ ರೊಕ್ಕ ಕೊಡೋದು. 15 ಲಕ್ಷ ಇಂಟು 300 ರೂಪಾಯಿ ರೊಕ್ಕ ಕ್ಯಾಲ್ಕುಲೇಟ್ ಮಾಡಿ. ಸುಮಾರು 60 ಕೋಟಿಗಿಂತ ಮೇಲೆ ಇರ್ತಾವ. ಇದು ರಿಯಲ್ ಕಬ್ಬು. ಒಂದು ಫ್ಯಾಕ್ಟ್ರಿ ಎಕಡೆ ಹೋಗ್ಯದ, ಒಂದು ಫ್ಯಾಕ್ಟ್ರಿ ಕಡೆ ಸುಳ್ಳರೇ ಇದು ಸತ್ಯದ 60 ಕೋಟಿ ತನ ಬಾರ್ಗಿನಿಂಗ್ ಈ ಜಿಲ್ಲೆದಾಗ ಇರ್ತದ. ಯಾವ ಒಬ್ಬ ಮಗ ಯಾರಷ್ಟು ಮಾತಾಡ್ತಾರ ಅದ್ರ ಸಲಕ ದಯಾಮಣ್ಣ ನಂದೊಂದು ಒಬ್ಬ ರೈತ ವಿಷಯ. ಮತ್ತು ಇದಕ್ಕೆ SIT ಮಾತ್ರ ನಾಚಿಕೆ ಬರ್ತದೆ. ಅಕೌಂಟ್ ಎಲ್ಲವ ಯಾರೋ ಹೆಸರು ಇವ್ರ ಮೊಬೈಲ್ ಅದಕ್ಕೆ ನಿಕ್ಕಲ್ಲ. ಮೊಬೈಲ್ ಬೇರೆ ಹೆಸರು ಎಲ್ಲ ಹೊರಗೆ ಬರ್ತಾವ. ಇದು ಏನವ ನಮ್ಮ ಮೆಹನತಿ ದುಡ್ಡು ನಮ್ದು ರೈತರು ಇಷ್ಟ ಸಾಧ್ಯ. ಅದರ ಸಲುವಾಗಿ ಕಡಿಮೆ ರೈತರಿದ್ದು ಖರೆ ದಯಮಾಡಿ ಇವರು ಊರಲ್ಲೇ ಈ ಜಿಲ್ಲೆದಾಗ ಎಷ್ಟು ಕಾರ್ಖಾನೆ ಮಾಲೀಕರ ಅವರಿಗೆ ಗಣೇಶದವ್ರು ರೇಟ್ ಕೊಟ್ಟರೆ ಅದೇ ರೇಟ್. ಒಂದು ವೇಳೆ ಇದು ಆಗಲ್ಲ ಹೇಳ್ತು ನಮ್ಮ ಹರಾಜು ಬಸ್ ಅವ್ನು ಹಂಚಿ ಪಾಲಿಂದ ಸ್ಟ್ರೈಕ್ ಅಂದ್ರಿ ನಾವು ಬಸ್ ಬಸ್ ಸಿಕ್ಕಿದ್ರಿ ಬಸ್ ಮಾತು ಯಾಕಂದ್ರೆ ನಮ್ಮ ನ್ಯಾಯ ಅಂತ 6 ತಿಂಗಳ 12
ಫ್ಯಾಕ್ಟ್ರಿ ಖಾಲಿ ಮಾಡೋದು